ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಯೂಟಿಫುಲ್ ಆಗಿರೋ ಟ್ರೀ ಅಂದರೆ ಹೋಮ್ ಡೆಕೋರೇಟೆಡ್ ಹೇಗೆ ಮಾಡೋದು ಅಂತ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಸ್ಕಿಪ್ ಮಾಡಿದ್ರೆ ಅರ್ಥ ಆಗಲ್ಲ ಅಂತ. ಇವಾಗ ಹೇಗೆ ಮಾಡೋದು ನೋಡೋಣ ಬನ್ನಿ. ಮೊದಲು ನಾವು ಫಸ್ಟು ಒಂದು ರೋಡ್ ತಗೋಬೇಕು. ಇವಾಗ ಯಾವುದೋ ಒಂದು ಕಾಟನ್ ಬಾಕ್ಸ್ ಇರುತ್ತಲ್ವ, ವೇಸ್ಟೇಜು, ಅದರಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು. ನಿಮ್ಗೆ ಎಷ್ಟು ದೊಡ್ಡ ಬೇಕು ಮರ ಅಷ್ಟು ದೊಡ್ಡದು ಬಿಡಿಸ್ಕೊಳ್ಳಿ. ಮತ್ತು ನಿಮ್ಗೆ ಯಾವ ಥರ ಮರ ಬೇಕು ಆ ಥರ ಮರ ಬಿಡಿಸ್ಕೊಳ್ಳಿ. ನಾನು ಇವಾಗ ಬಿಡಿಸ್ಕೊಳ್ತಾ ಇರೋದು ಯಾವ ಥರ ಅಂತ ತೋರಿಸ್ತೀನಿ. ಬನ್ನಿ ಇವಾಗ ಬಿಡಿಸ್ಕೊಳ್ಳೋಣ. ನೋಡಿ, ಇವಾಗ ಕಂಪ್ಲೀಟಾಗಿ ಬಿಡಿಸ್ಕೊಂಡಾಗಿದೆ. ಯಾವ ಥರ ಬಿಡಿಸ್ಕೊಂಡಿದ್ದೀನಿ ಅಂತ ಇವಾಗ ನಾವು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಕಂಪ್ಲೀಟಾಗಿ ಕಟ್ ಮಾಡ್ಕೊಂಡಾಗಿದೆ. ನೆಕ್ಸ್ಟ್ ನಾವು ಇವಾಗ ಬ್ಲ್ಯಾಕ್ ಕಲರ್ ಪೈಂಟ್ ಹಚ್ಕೋಬೇಕು. ಕೆಲವೊಬ್ರು ಗ್ರೀನ್ ಎಲ್ಲ ಹಚ್ಕೋಬೋದಲ್ವ, ಮರ ಗ್ರೀನ್ ಇರುತ್ತೆ ಅಂತಾರೆ, ಬಟ್ ಅಷ್ಟೊಂದು ಲುಕ್ ಕಾಣಲ್ಲ. ಬ್ಲ್ಯಾಕ್ ಕಲರ್ ಹಚ್ಕೊಂಡ್ರೆ ಲುಕ್ಕಾಗಿ ಕಾಣಿಸುತ್ತೆ ಅಂತ ಇವಾಗ ಹಚ್ಕೊಳ್ಳೋಣ ಬನ್ನಿ ಫುಲ್ಲು. ಇವಾಗ ನೋಡಿ ಕಂಪ್ಲೀಟಾಗಿ ಹಚ್ಕೊಂಡಾಗಿದೆ ಪೈಂಟ. ಇವಾಗ ನಾವು ಫ್ಲವರ್ ಮಾಡ್ಕೋಬೇಕು. ನೆಕ್ಸ್ಟು ನಾವು ಫ್ಲವರ್ ಮಾಡ್ಕೊಳ್ಳೋ ತನಕ ಇದು ಒಣಗಿಕೊಳ್ಳುತ್ತೆ ಪೈಂಟು. ಎತ್ತಿಡೋಣ ಬನ್ನಿ. ಇವಾಗ ಫ್ಲವರ್ ಮಾಡ್ಕೋಬೇಕು. ಫ್ಲವರ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಫಸ್ಟು 5 ಸೆಂಟಿಮೀಟರ್ ಬಾಕ್ಸ್ ಟೈಪಲ್ಲಿ ನಾವು ಕಟ್ ಮಾಡ್ಕೋಬೇಕು. ಯಾಕಂದರೆ ಜಾಸ್ತಿ ತಗೊಂಡ್ರೆ ಚೆನ್ನಾಗಿರಲ್ಲ. ದೊಡ್ಡ ಫ್ಲವರ್ ಬರುತ್ತೆ. ದೊಡ್ಡ ಫ್ಲವರ್ ಬಂದರೆ ಚೆನ್ನಾಗಿ ಕಾಣಲ್ಲ. ಸೊ ಚಿಕ್ಕ ಫ್ಲವರ್ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮರ ಅಂತ ಅಷ್ಟೇ. ಇವಾಗ ಕಟ್ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ಇವಾಗ ಕಟ್ ಮಾಡ್ಕೊಂಡಾಗಿದೆ. ಇವಾಗ ನಾವು ಫೋಲ್ಡ್ ಮಾಡ್ಕೋಬೇಕು. ಫಸ್ಟು ಈ ಥರ ಫೋಲ್ಡ್ ಮಾಡ್ಕೊಂಡು ಮತ್ತೆ ನಾವು ಫೋಲ್ಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಸೆಂಟ್ರಿಗೆ ನೋಡ್ಕೊಂಡು ಫೋಲ್ಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಸೈಡ್ ಮಾತ್ರ ಫೋಲ್ಡ್ ಮಾಡ್ಕೊಳ್ಳಿ ಆಪೋಸಿಟ್ ಸೈಡ್ಗೆ, ಇನ್ನೊಂದು ಆಪೋಸಿಟ್ ಸೈಡಿಗೆ ಫೋಲ್ಡ್ ಮಾಡ್ಕೋಬೇಕು. ಇವಾಗ ನಾವು ಒಂದು ತುದಿ ಏನಿದೆ ಅದನ್ನು ನಾವು ಮರ್ಚ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಾದ್ಮೇಲೆ ನಾವು ಇದು ಫ್ಲವರ್ ಶೇಪ್ ಬೇಕಲ್ಲ, ಸೊ ಪೆನ್ಸಿಲಲ್ಲಿ ಡ್ರಾ ಮಾಡ್ಕೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಕಟ್ ಮಾಡ್ಕೊಂಡಾಗಿದೆ. ನೋಡಿ ಯಾವ ಥರ ಬಂದಿದೆ ಅಂತ. ನೆಕ್ಸ್ಟ್ ನಾವು ಇವಾಗ ಒಂದು ಸೈಡು ಒಂದು ಪೋರ್ಷನ್ನ ಕಟ್ ಮಾಡ್ಕೋಬೇಕು. ಅಂದರೆ ಮಧ್ಯಕ್ಕೆ ಸೆಂಟ್ರ್ ತನಕ ನಾನು ತೋರಿಸ್ತಿದ್ದೀನಲ್ಲ ಆ ಥರ ಕಟ್ ಮಾಡ್ಕೊಂಡು ಗಮ್ ಹಾಕ್ಕೊಂಡು ನಾವು ಅಂಟಾಕೋಬೇಕು. ಇದೇ ಥರ ನಾವು ಸೇಮ್ ನಿಮಗೆ ಎಷ್ಟು ಬೇಕು ಫ್ಲವರ್ಸು, ನೀವು ಯಾವ ಸೈಜಲ್ಲಿ ಟ್ರೀ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀರಾ, ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೊಳ್ಳಿ, ಫ್ಲವರ್ ಮಾಡ್ಕೊಳ್ಳಿ. ನಾನು ರೆಡ್ಡು, ಯೆಲ್ಲೋ, ಆರೆಂಜು ಮತ್ತು ಬ್ಲೂ 4 ಕಲರಲ್ಲಿ ಫ್ಲವರ್ನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಫ್ಲವರ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇವಾಗ ನಾವು ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಟ್ರೀನ, ಅದಕ್ಕೆ ನಾವು ಫ್ಲವರ್ಸ್ನ ಅಂಟಾಕೊಳ್ಳೋಣ ಬನ್ನಿ. ಇವಾಗ ನಿಮಗೆ ಎಲ್ಲೆಲ್ಲಿ ಬೇಕು ಅಂದರೆ ಯಾವ್ಯಾವ ಕಲರ್ ಎಲ್ಲೆಲ್ಲಿ ಅಂಟಾಕೋಬೇಕು ಅನಿಸುತ್ತೆ ಅದರಲ್ಲಿ ಅಂಟಾಕೊಳ್ಳಿ. ನಾನಿವಾಗ ಗ್ಲೂ ಗನ್ನಲ್ಲಿ ಅಂಟಾಕೋತಾ ಇದ್ದೀನಿ. ನೀವು ಗಮ್ಮಲ್ಲಿ ಬೇಕಾದ್ರೂ ಅಂಟಾಕೋಬೋದು. ನಿಮ್ಮ ಹತ್ರ ಗ್ಲೂ ಗನ್ ಇದ್ದರೆ ಅದರಲ್ಲೇ ಅಂಟಾಕೋಬೋದು. ನೋಡಿ, ಇವಾಗ ಕಂಪ್ಲೀಟಾಗಿ ನಾನು ಫುಲ್ಲು ಫ್ಲವರ್ನ ಅಂಟಾಕೊಂಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ. ನೆಕ್ಸ್ಟ್ ನಾವು ಮಣಿಗಳನ್ನ ಅಂಟಾಕೋಬೇಕು. ಸಣ್ಣ ದಪ್ಪು ತಗೊಳ್ಳಬೇಡಿ, ಸಣ್ಣ ತಗೊಳ್ಳಿ. ಇವಾಗ ಅಂಟಾಕೊಳ್ಳೋಣ ಬನ್ನಿ. ಇವಾಗ ಕಂಪ್ಲೀಟಾಗಿ ಮಣಿಗಳನ್ನೆಲ್ಲ ಅಂಟಾಕೊಂಡಾಗಿದೆ. ನೆಕ್ಸ್ಟ್ ನಾವು ಇವಾಗ ಪಕ್ಷಿ ಬಿಡಿಸ್ಕೋಬೇಕು. ನಿಮಗಿಷ್ಟೇ ಸಾಕು ಅಂದರೆ ನೀವು ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೋದು. ಇಲ್ಲ ಅಂದರೆ ಪಕ್ಷಿ ಬೇಕು ಅಂದರೆ ಡ್ರಾ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ. ನೋಡಿ, ಇವಾಗ ನಾನು ಕಟ್ ಮಾಡ್ಕೊಂಡಾಗಿದೆ ಯಾವ ಥರ ಇದೆ ಅಂತ.
ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಕಲರ್ ಹಾಕ್ಕೋಬೇಕು. ನೋಡಿ ಕಲರ್ ಹಾಕ್ಕೊಂಡಾಗಿದೆ. ಇವಾಗ ನಾನು ಯಾವ ಕಲರ್ ಹಾಕ್ಕೊಂಡಿದ್ದೀನಿ ಅಂದರೆ ಮೇಲೆ ಯಾವ ಫ್ಲವರ್ ಹಾಕ್ಕೊಂಡಿದ್ದೀನಿ ಅದ್ರ ಕಾಂಬಿನೇಷನ್ ಕಲರ್ನ ಹಚ್ಕೊಂಡಿದ್ದೀನಿ. ನೋಡಿ ಯಾವ ಥರ ನಾನು ಬಿಡಿಸ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ನಾವಿವಾಗ ವೇಸ್ಟ್ ಪೇಪರ್ ತೊಗೋಬೇಕು. ಒಂದು ವೇಸ್ಟ್ ಪೇಪರ್ ತೊಗೊಂಡು ಸಣ್ಣದಾಗಿ ನಾವು ಅದನ್ನು ರೋಲ್ ಮಾಡ್ಕೋಬೇಕು. ಯಾಕಂದರೆ ನಾವಿವಾಗ ಜೋಕಾಲಿ ಟೈಪ್ ಥರ ಮಾಡ್ಕೋತಾ ಇರೋದ್ರಿಂದ ಸಣ್ಣದಾಗಿ ರೋಲ್ ಮಾಡಿಕೊಂಡೆ ನಾವಿವಾಗ ಅದಕ್ಕೆ ಬ್ಲ್ಯಾಕ್ ಕಲರ್ ಪೇಂಟ್ ಹಚ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಅದೇ ಥರ ನಾನು 2 ಮಾಡ್ಕೊಂಡು ಪೈಂಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವಿವಾಗ ಏನು ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಪಕ್ಷಿನ ಅದ್ರ ಹಿಂದಕ್ಕೆ ನಾವು ಅಂಟಾಕೋಬೇಕು. ಈ ರೀತಿ ಅಂಟಾಕೊಳ್ಳೋಣ ಬನ್ನಿ. ನೆಕ್ಸ್ಟ್ ನಾವೇನು ಹೂವು ಎಲ್ಲ ಅಂಟಾಕೊಂಡು ಇಟ್ಕೊಂಡಿದ್ವಿ ಅದನ್ನು ತಗೊಂಡು ನಾವಿವಾಗ ಉಲ್ಟಾ ಮಾಡ್ಕೊಂಡು ನಾವು ಇವಾಗ ಪಕ್ಷಿ ಇದೆಯಲ್ಲ ನಾವು ಜೋಕಾಲಿ ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನು ನಾವು ಅಂಟಾಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕಂಪ್ಲೀಟಾಗಿ ನಾವು ಅಂಟಾಕೊಂಡಾಗಿದೆ. ನೆಕ್ಸ್ಟ್ ನಾವು ಸೀದಾ ಮಾಡ್ಕೊಂಡು ಪಕ್ಷಿ ಕೆಳಗಡೆ ಅಂದರೆ ಜೋಕಾಲಿ ಅದಿದೆಯಲ್ಲ ಅಲ್ಲಿ ನಾವು 4 ಕಲರು ಕೂಡ ಒಂದೊಂದು ಅಂಟಾಕೊಂಡ್ರೆ ಇಲ್ಲಿಗೆ ಮುಗಿಯುತ್ತೆ. ಮತ್ತು ನಿಮಗೆಲ್ಲಾದ್ರೂ ಮಣಿ ಏನಾದರೂ ಎಕ್ಸ್ಟ್ರಾ ಮಾಡ್ಕೋಬೇಕು ಅನಿಸಿದ್ರೆ ಮಾಡ್ಕೋಬೋದು. ನನಗಿಷ್ಟ ಸಾಕು ಅನ್ನಿಸ್ತು, ಸೊ ನಾನು ಇಲ್ಲಿಗೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಇವಾಗ ಅಂಟಾಕೊಳ್ಳೋಣ ಬನ್ನಿ ಅದನ್ನು. ನೋಡಿ ಇವಾಗ ಕಂಪ್ಲೀಟ್ ಆಗಿದೆ. ಎಷ್ಟು ಚೆಂದ ಕಾಣಿಸ್ತಿದೆ ಅಂತ, ಎಷ್ಟು ಆರಾಮಾಗಿ ಮಾಡ್ಕೋಬೋದು. ಇದೇ ಥರ ಇನ್ನೂ ವೀಡಿಯೋಗಳು ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚು ವೀಡಿಯೋಗಳನ್ನ ತರೋಕ್ಕೆ ಪ್ರಯತ್ನ ಪಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಗಾಗಿ ಕಾಯ್ತಾಯಿರಿ.